ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟ ದೂರಿನ ಅನ್ವಯ ಸಿಟಿ ರವಿ ಅವರ ಬಂಧನ ಆಗಿದೆ. ನ್ಯಾಯಾಧೀಶರ ಎದುರು ಅವರನ್ನು ಹಾಜರುಪಡಿಸಲಾಗಿದೆ. ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ರು ಅಂತ ಹೇಳಿ ರವಿ ನ್ಯಾಯಾಧೀಶರ ಎದುರು ಹೇಳಿದ್ದಾರೆ. ಸೌದತ್ತಿಯಲ್ಲಿ ಸುತ್ತಾಡಿಸಿದ್ದಾರೆ, ಖಾನಾಪುರ ಠಾಣೆಯಲ್ಲಿ ಪೊಲೀಸರೇ ಹೊಡೆದ್ರು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ರು ಅಂತ ಹೇಳಿ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ ಅವರು ಹೇಳಿರುವಂತದ್ದು. ಧಾರವಾಡ, ಸೌದತ್ತಿ, ರಾಮದುರ್ಗದಲ್ಲೆಲ್ಲ ಸುತ್ತಾಡಿಸಿದ್ದಾರೆ. ಖಾನಾಪುರ ಠಾಣೆಯಲ್ಲಿ ಪೊಲೀಸರು ಹೊಡೆದ್ರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿರುವಂತದ್ದು. ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ ಕೇಳ್ತಾರೆ ನ್ಯಾಯಾಧೀಶರು, ರಾತ್ರಿ ಏನಾದರೂ ನಿಮ್ಮ ಮೇಲೆ ಹಲ್ಲೆ ಆಯ್ತಾ, ಪೊಲೀಸರ ವರ್ತನೆ ಹೇಗಿತ್ತು ಅಂತೇಳಿ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ನ್ಯಾಯಾಧೀಶರ ಎದುರು ಪೊಲೀಸರ ವರ್ತನೆಯ ಬಗ್ಗೆ, ತಡರಾತ್ರಿ ಆದಂತಹ ಬೆಳವಣಿಗೆಗಳ ಬಗ್ಗೆ ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕಾಡಿನ ಮಧ್ಯೆ ನಿಲ್ಲಿಸಿದ್ರು, ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ರಾತ್ರಿ ಇಡೀ 3 ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ. ಧಾರವಾಡ, ಸೌದತ್ತಿ, ರಾಮದುರ್ಗದಲ್ಲಿ ಸುತ್ತಾಡಿಸಿದ್ರು. ಖಾನಾಪುರ ಠಾಣೆಯಲ್ಲಿ ಪೊಲೀಸರು ನನಗೆ ಹೊಡೆದ್ರು ಅನ್ನೋದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಜಡ್ಜ್ ಮುಂದೆ ಸಿಟಿ ರವಿ ಅವರು ವಿವರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಕಾಡಿನ ಮಧ್ಯೆ ನಿಲ್ಲಿಸಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಕಬ್ಬಿನ ಗದ್ದೆಯಲ್ಲಿ ನಿಲ್ಲಿಸಿದ್ರು ಅಂಥೇಳಿ ಸಿಟಿ ರವಿ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸ ಆಗಿರುವಂತಹದ್ದು. ಯಾವುದೇ ವ್ಯಕ್ತಿಯ ಬಂಧನವಾದ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕು. ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳುವಂತಹ ಮೊದಲ ಪ್ರಶ್ನೆಯೇ ಇದಾಗಿರುತ್ತೆ. ಪೊಲೀಸರು ಹಲ್ಲೆ ಮಾಡಿದ್ರಾ, ಹೇಗೆ ನಡೆದುಕೊಂಡ್ರು ಅಂತ ಕೇಳ್ತಾರೆ. ಈಗ ಸಿಟಿ ರವಿ ಅವ್ರಿಗೂ ಕೂಡ ಅದನ್ನೇ ಕೇಳಲಾಗಿದೆ. ಆ ಸಂದರ್ಭದಲ್ಲಿ ಸಿಟಿ ರವಿ ಅವರು ತಡರಾತ್ರಿ ಆದಂತಹ ಬೆಳವಣಿಗೆ, ಪೊಲೀಸರ ವರ್ತನೆಯ ಬಗ್ಗೆ, ಇಡೀ ರಾತ್ರಿ ಸುತ್ತಾಡಿಸಿದ್ರ ಬಗ್ಗೆ, ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರಿಗೆ. ಈಗಾಗಲೇ ಸಿಟಿ ರವಿ ಅವರ ವಿರುದ್ಧ ನಾನ್ ಬೇಲೆಬಲ್ ಕೇಸ್ ದಾಖಲಾಗಿರುವಂತಹದ್ದು. ಲೈಂಗಿಕ ಕಿರುಕುಳ, ಮಹಿಳೆಯ ಘನತೆಗೆ ಧಕ್ಕೆ ತಂದಂತಹ ಆರೋಪದಲ್ಲಿ ಸಿಟಿ ರವಿ ಅವರ ಬಂಧನ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೂ ಕೂಡ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ತಡರಾತ್ರಿ ಏನೇನೆಲ್ಲ ಬೆಳವಣಿಗೆಗಳಾಯ್ತು, ಪೊಲೀಸರ ವರ್ತನೆ ಹೇಗಿತ್ತು, ಹೇಗೆ ಸುತ್ತಾಡಿಸಿದ್ರು, ಎಲ್ಲದರ ಬಗ್ಗೆಯೂ ಕೂಡ ವಿವರಿಸುವಂತಹ ಕೆಲಸವನ್ನ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ.